ನ್ಯಾಯ, ಅಹಿಂಸೆ, ಸತ್ಯನ ಎತ್ತಿ ಹಿಡಿಯುವಂಥ ಕೆಲಸ ಆಗಬೇಕು ಅಂತ. ದೇಶದ ಉದ್ದಕ್ಕೂ ಪತ್ರಕರ್ತರು, ಪತ್ರಿಕೋದ್ಯಮದಲ್ಲಿ ತೊಡಗಿರ್ತಕ್ಕಂಥ ಸ್ನೇಹಿತರು, ಪತ್ರಿಕಾ ವಿದ್ಯಾರ್ಥಿಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆದಿದೆ. ಗಾಂಧಿ ಜಯಂತಿಯ ಇವತ್ತು ಗಾಂಧಿಯ ಈ ಪ್ರಮುಖ ವಿಚಾರಗಳನ್ನು ಚರ್ಚೆ ಮಾಡಿ ಇಡೀ ದೇಶಕ್ಕೆ ಒಂದು ಹೊಸ ಸಂದೇಶನ ಕೊಡ್ತಕ್ಕಂಥ ಒಂದು ಕೆಲಸ ಇವತ್ತು ನಡೀತಾ ಇದೆ. ಅದು ಮುಖ್ಯವಾಗಿ 3 ಮುಖ್ಯವಾದಂಥ ಕ್ಷೇತ್ರಗಳು: ಅಹಿಂಸೆ, ಸತ್ಯ ಮತ್ತು ನ್ಯಾಯ. ಇವು ಭಾಳ ಪ್ರಧಾನವಾದಂಥ ವಿಚಾರಗಳು. ಗಾಂಧಿಯ ಚಿಂತನೆಗಳು ಮತ್ತು ಆಲೋಚನೆಗಳು ಇವತ್ತಿಗೂ ಕೂಡ ಭಾರತ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಪ್ರಸ್ತುತ ಅಂತಕ್ಕಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಇವತ್ತು ಚರ್ಚೆ ನಡೆಸ್ತಾ ಇದ್ದಾರೆ. ಅದು ಒಂದು ಹೊಸ ಬೆಳಕನ್ನು ಚೆಲ್ಲುತ್ತೆ ಅಂತ ನಾನು ಭಾವಿಸ್ತೀನಿ. ಇವತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ. ಗಾಂಧಿ ಮಾಡಿದ ಅನೇಕ ಸಾಧನೆಗಳ ಕುರಿತು ದೇಶದ ಬೇರೆ ಬೇರೆ ಕಡೆ ಬೇರೆ ಬೇರೆ ಬಗೆಯ ಚರ್ಚೆಗಳು ನಡೀತಾ ಇರುವಾಗ ಮಂಗಳೂರಿನಲ್ಲಿ ICPA ಅವರು ಗಾಂಧಿಯ ಜರ್ನಲಿಸಮ್ ಬಗ್ಗೆ ಒಂದು ಒಳ್ಳೆಯ ಚರ್ಚೆಯನ್ನು ಇಟ್ಟುಕೊಂಡಿದ್ದಾರೆ. ಮತ್ತು ಈ ಚರ್ಚೆಯಲ್ಲಿ ಭಾಗವಹಿಸುವುದಕ್ಕೆ ರಾಷ್ಟ್ರದಾದ್ಯಂತದಿಂದ, ದೇಶದಾದ್ಯಂತದಿಂದ ಅನೇಕ ಪ್ರತಿನಿಧಿಗಳು, 150ಕ್ಕೂ ಹೆಚ್ಚು ಪ್ರತಿನಿಧಿಗಳು ಬಂದಿದ್ದಾರೆ. ಈ ಗೋಷ್ಠಿಯ ಭಾಳ ಮುಖ್ಯ ಉದ್ದೇಶ ಏನು ಅಂತಂದರೆ, ಪತ್ರಿಕೋದ್ಯಮದ ಮೂಲಕ ಗಾಂಧಿಯ ಸಾಧನೆಗಳು ಏನು ಎಂಬುದನ್ನು ಚರ್ಚೆ ಮಾಡೋದು. ಮುಖ್ಯವಾಗಿ ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಅವರು ಪತ್ರಿಕೋದ್ಯಮವನ್ನು ಆರಂಭ ಮಾಡಿದರು. ಅವರು ಸ್ವಲ್ಪ ಕಾಲ ಬೋರ್ ಯುದ್ಧದಲ್ಲಿ ವಾರ್ ರಿಪೋರ್ಟರ್ ಆಗಿ ಕೂಡ ಕೆಲಸ ಮಾಡಿದರು. ಆಮೇಲೆ ಭಾರತಕ್ಕೆ ಬಂದರು. ಕನಿಷ್ಠ 4 ಪತ್ರಿಕೆಗಳನ್ನು ಅವರು ಗುಜರಾತಿ, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ತಂದರು. ಹೀಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಂಥ ಗಾಂಧಿ ಒಂದು ದೇಶವನ್ನು ಕಟ್ಟುವ ಸಂದರ್ಭದಲ್ಲಿ ಪತ್ರಿಕೋದ್ಯಮವನ್ನು ಹೇಗೆ ಬಳಸಿದರು, ಅವರ ಸತ್ಯದ ಪರಿಕಲ್ಪನೆ ಏನು, ಅವರ ಅಹಿಂಸೆಯ ಪರಿಕಲ್ಪನೆ ಏನು ಮತ್ತು ಅವರ ನ್ಯಾಯದ ಪರಿಕಲ್ಪನೆ ಏನು ಎಂಬುದನ್ನು ಅವರ ಪತ್ರಿಕೋದ್ಯಮದ ಚಟುವಟಿಕೆಗಳ ಮೂಲಕ ಅರ್ಥ ಮಾಡಿಕೊಳ್ಳುವುದು ಇವತ್ತಿನ ಸಂದರ್ಭದಲ್ಲಿ ಬಹಳ ಮುಖ್ಯ ಅಂತ ಅಂದುಕೊಂಡು ಈ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಭಾಳ ಜನ ಭಾಳ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ನನಗೆ ವೈಯಕ್ತಿಕವಾಗಿ ಇದರಲ್ಲಿ ಯಾಕೆ ಭಾಗವಹಿಸಬೇಕು ಅಂತ ಅನ್ನಿಸಿತು ಅಂತಂದರೆ, ಇವತ್ತು ಪತ್ರಿಕೋದ್ಯಮ ಅಂದರೆ ನಾನು ಪ್ರಿಂಟ್ ಪತ್ರಿಕೋದ್ಯಮವನ್ನು ಅಷ್ಟಾಗಿ ಗಮನದಲ್ಲಿ ಇಟ್ಟುಕೊಳ್ಳಲ್ಲ. ಯಾಕಂದರೆ ಪ್ರಿಂಟ್ ಮಾಧ್ಯಮಗಳು ಇವತ್ತಿಗೂ ಕೂಡ ಮಾಧ್ಯಮದ ಕೆಲವು ಮುಖ್ಯ ಗುಣಗಳನ್ನು ಮುಂದುವರಿಸ್ಕೊಂಡು ಬರ್ತಾ ಇವೆ. ಆದರೆ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಇವತ್ತು ಯಾವ ಹಂತ ತಲುಪಿದ್ದಾವೆ ಅಂತಂದರೆ, ಗಾಂಧಿ ಹೇಳಿದಂಥ ಜಸ್ಟಿಸ್, ಟ್ರೂತ್ ಮತ್ತು ನಾನ್ ವಯಲೆನ್ಸ್ ಯಾವುದು ಕೂಡ ಅದರಲ್ಲಿ ನಮಗೆ ಕಾಣುವುದಿಲ್ಲ. ಮತ್ತು ವಯಲೆನ್ಸ್, ಹಿಂಸೆ ಹೆಚ್ಚಾದಷ್ಟು ನಮಗೆ TRP ಹೆಚ್ಚಾಗ್ತದೆ ಎಂಬ ಕಾರಣಕ್ಕೆ ಅದನ್ನು ಮೀಡಿಯಾದವರು ಹೆಚ್ಚು ತೋರಿಸ್ತಾ ಇದ್ದಾರೆ. ಹಾಗಾಗಿ ಅನೇಕರು ನಮ್ಮಂಥವರು, ಅಂದರೆ ಗಾಂಧಿಯನ್ನು ಓದಿಕೊಂಡವರು, ನಾವು ಇವಾಗ TVಗಳನ್ನು ನೋಡೋದಕ್ಕೆ ನಮಗೆ ಕಷ್ಟ ಆಗ್ತದೆ. ಅದು ಸೆಕ್ಸ್, ಆಮೇಲೆ ಕ್ರೈಮು ಮತ್ತು ಕರಪ್ಷನ್ ಇತ್ಯಾದಿಗಳನ್ನೇ ಹೈಲೈಟ್ ಮಾಡ್ತವೆ. ಆ್ಯಂಕರ್ಗಳು ಆಕ್ರಮಣಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಂದು ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಬೇಕಾದನ್ನು ಬಿಟ್ಟು ಸ್ವತಃ ಆಕ್ರಮಣಕಾರಿಯಾಗಿ ತಾವು ಯಾರನ್ನು ಅತಿಥಿಗಳಾಗಿ ಕರೆದಿರ್ತಾರೋ ಅವರ ಮೇಲೆ ಆಕ್ರಮಣ ಮಾಡುವಂಥ ಮಟ್ಟಕ್ಕೆ ಅದು ಬಂದಿದೆ. ಮತ್ತು ನಾವು ಹಿಂದಿ ಮಾಧ್ಯಮದಲ್ಲಿ ಅನೇಕರು ಹೊಡೆದಾಡಿಕೊಂಡದನ್ನು ಕೂಡ ನಾವು ನೋಡಿದ್ದೇವೆ. ಸೊ ವರ್ತಮಾನ ಕಾಲದ ಮಾಧ್ಯಮಗಳು ಈ ಥರ ಆಗ್ತಾ ಇರುವಾಗ ಗಾಂಧಿಯ ಮಾಧ್ಯಮವನ್ನು ಚರ್ಚೆ ಮಾಡಿ ಅದರಿಂದ ವರ್ತಮಾನಕ್ಕೆ ಏನಾದರೂ ಪ್ರಯೋಜನ ಆದೀತೋ ಅಂತ ನೋಡಿಕೊಳ್ಳುವುದು ಈ ಗೋಷ್ಠಿಯ ಉದ್ದೇಶ. ಇತ್ತೀಚೆಗೆ ನಾನು ನನ್ನ ಕಲಾವಿದ ಸ್ನೇಹಿತರಾಗಿರುವಂಥ ಹಜರತ್ ಅಲಿ ಉಜ್ಜಿನಿಯವರ ಒಂದು ಪೇಂಟಿಂಗನ್ನು ನೋಡಿದೆ. ಅದರಲ್ಲಿ ಗಾಂಧಿಯ ಪೇಂಟಿಂಗ್ ಮೇಲ್ಗಡೆ ಇದೆ, ಕೆಳಗಡೆ ನಾಯಿಗಳು ಊಳಿಡ್ತಾ ಇದ್ದಾವೆ. ಮತ್ತು ಆ ಪೇಂಟಿಂಗಿನ ಶೀರ್ಷಿಕೆ ಏನಪ್ಪ ಅಂದರೆ ಅಪರಿಚಿತ. ಹೌದು, ನಮಗಿವಾಗ ನಮ್ಮ ರಾಷ್ಟ್ರಪಿತ ಅಪರಿಚಿತ 150 ವರ್ಷದ ಕೆಳಗೆ ಹುಟ್ಟಿರೋರ ಹುಟ್ಟಬ್ಬನ ಪ್ರತಿ ಅಕ್ಟೋಬರ್ 2ನೇ ತಾರೀಕು ಆಚರಿಸ್ತಿದ್ದೀವಿ. ಆದರೂ ನಮಗೆ ಅಪರಿಚಿತ. ಅವರು 100 ವಾಲ್ಯೂಮ್ಗಳಲ್ಲಿ ತಾನು ಏನು ಹೇಳಿದೆ, ತಾನು ಹೇಗೆ ಬದುಕ್ತೆ ಅಂತ ಬರೆದಿಟ್ಟು ಹೋಗಿದ್ದಾರೆ. ಆದರೂ ನಮಗೆ ಅಪರಿಚಿತ. ಅವರ ಆತ್ಮಕತೆ ಭಾರತದ ಎಲ್ಲ ಭಾಷೆಗಳಿಗೆ ಅನುವಾದ ಆಗಿದೆ. ಆದರೂ ನಮಗೆ ಅಪರಿಚಿತ. ಈ ಅಪರಿಚಿತತೆನ ಮುರಿಬೇಕು ಅಂತಂದರೆ ನಾವು ನೇರವಾಗಿ ಅವ್ರ ಬಗ್ಗೆನೇ ಯೋಚನೆ ಮಾಡಿ ಅವ್ರು ಏನು ಹೇಳಿದಾರೋ ಅದನ್ನೇ ಓದಬೇಕಾಗಿರುವ ಅಗತ್ಯ ಇವತ್ತು ತುಂಬ ಇದೆ. ಇವತ್ತು ನಮಗೆ ಎಷ್ಟೊಂದು ಸುಳ್ಳು ಮಾಹಿತಿಗಳು, ತಪ್ಪು ಮಾಹಿತಿಗಳು, ಮಾರ್ಫ್ಡ್ ವಿಡಿಯೋಗಳು, ಮಾರ್ಫ್ಡ್ ಮಾಹಿತಿಗಳು ಬರ್ತಾ ಇದೆ ಅಂತಂದರೆ
ಸತ್ಯ ಯಾವುದು ಸುಳ್ಳು ಯಾವುದು ಅಂತಲೇ ನಮಗೆ ಗೊತ್ತಾಗಬಾರ್ದು. ಸೊ ಇಂತಹ ಒಂದು ಕಾಲದಲ್ಲಿ ಇಂಡಿಯನ್ ಕ್ಯಾಥೋಲಿಕ್ ಪ್ರೆಸ್ ಅಸೋಸಿಯೇಷನ್ ಏನಿದೆಯೋ, ಗಾಂಧಿಯವರ ಜರ್ನಲಿಸಮ್ ಯಾವ ಥರ ಇತ್ತು, ಜರ್ನಲಿಸ್ಟ್ ಜವಾಬ್ದಾರಿ ಈ ವಿಷಯದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಒಂದು ತಳಮಟ್ಟದ ಮಾತುಕತೆಯನ್ನು ಇಟ್ಕೊಂಡು, ಮತ್ತು ಇಲ್ಲಿ ತುಂಬ ಜನ ಯಂಗ್ ಜರ್ನಲಿಸ್ಟ್ ಕಾಣ್ತಾ ಇದ್ದಾರೆ, ಯೂತ್ಸ್ ಕಾಣ್ತಾ ಇದ್ದಾರೆ, ಅದರಲ್ಲೂ ಹೆಣ್ಮಕ್ಳು ಯುವತಿಯರು ಹೆಚ್ಚು ಕಾಣ್ತಾ ಇದ್ದಾರೆ. ಸೊ ಇಂಥ ಒಂದು ಕಾಂಗ್ರಿಗೇಷನನ್ನು ಮಾಡ್ತಾ ಇರೋದು ಒಂದು ನಾಳಿನ ಜರ್ನಲಿಸಮ್ಗೆ ಮತ್ತು ನಾಳಿನ ಭಾರತದ ಭವಿಷ್ಯಕ್ಕೆ ಒಂದು ಭರವಸೆ ಅಂತಲೇ ನಾನು ಭಾವಿಸ್ತೀನಿ.